ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಮಹೇಶ್ RDTH ಸರ್ವಿಸ್ ಆ್ಯಂಡ್ ಸೊಲ್ಯೂಷನ್ಗೆ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ 303 ಚಾನಲ್ ಸ್ಕ್ಯಾನ್ ಎರರ್ ಈ ಒಂದು ಕಂಪ್ಲೇಂಟ್ನ ಯಾವ ರೀತಿ ಸಾಲ್ವ್ ಮಾಡ್ಬೋದು ಅಂತಂದು ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಏನಪ್ಪ 303 ಚಾನಲ್ ಸ್ಕ್ಯಾನ್ ಎರರಪ್ಪ ಅಂತಂದರೆ, ನಿಮ್ಮ ಮನೆಯಲ್ಲಿ ಒಂದು ಡಿಶ್ TV ಸೆಟಪ್ ಬಾಕ್ಸ್ ಏನಾದರೂ ಇದ್ದರೆ ಆ ಒಂದು ಸೆಟಪ್ ಬಾಕ್ಸ್ನಲ್ಲಿ ಇದು ಒಂದು ಬರ್ಬೋದಾದಂಥ ಒಂದು ಕಂಪ್ಲೇಂಟ್. ಏನಪ್ಪ ಕಂಪ್ಲೇಂಟ್ ಅಂದರೆ, ಇಲ್ಲಿ TV ಸ್ಕ್ರೀನ್ ಮೇಲೆ ನಿಮಗೆ ಕಾಣ್ತಾ ಇದೆ ನೋಡಿ, ಇದು 303 ಚಾನಲ್ ಸ್ಕ್ಯಾನ್ ಎರರ್. ಈ ಒಂದು ಎರರ್ ಕೋಡ್ ಏನಾದರೂ ನಿಮ್ಮ TV ಮೇಲೆ ಕಾಣಿಸ್ತಾ ಇದ್ದರೆ ಆ ಒಂದು ಕಂಪ್ಲೇಂಟ್ನ ನಿಮ್ಮ ಮನೆಯಲ್ಲಿ ನೀವೇ ಯಾವ ರೀತಿ ಅದನ್ನು ಸಾಲ್ವ್ ಮಾಡಬೇಕು ಅಂತಂತ ತಿಳಿಸ್ಕೊಡ್ತೇನೆ. ಏನಿಲ್ಲ, ತುಂಬ ಸಿಂಪಲ್ ಆಗಿರುತ್ತೆ ಇದು ನೋಡಿ. ಇದು ಒಂದು ಡಿಶ್ TV ರಿಮೋಟ್ ಇದೆ. ಇದರಲ್ಲೇ ಒಂದು ಮೆನು ಬಟನ್ ಇದೆ, ಕೇಸರಿ ಕಲರ್ ಮೆನು ಬಟನ್ ಇರುತ್ತೆ ನೋಡಿ. ಇದನ್ನು ಪ್ರೆಸ್ ಮಾಡಿ ಹಿಡ್ಕೊಳ್ಳಿ. ಲೈಟು ಬ್ಲಿಂಕ್ ಆಗ್ತಾ ಇದೆ ನೋಡಿ. ಎಲ್ಲಿ ಮಟ್ಟ ಪ್ರೆಸ್ ಮಾಡಿ ಹಿಡ್ಕೋಬೇಕಪ್ಪ ಅಂತಂದರೆ, TV ಸ್ಕ್ರೀನ್ ಮೇಲೆ ಒಂದು ಪೇಜ್ ಓಪನ್ ಆಗುತ್ತೆ. ಆ ಪೇಜ್ ಓಪನ್ ಆಗೋ ಮಟ್ಟ ಐತಲ್ಲ, ನೀವು ಹಾಗೆ ಪ್ರೆಸ್ ಮಾಡಿ ಹಿಡ್ಕೋಬೇಕು ನೋಡಿ. ಓಪನ್ ಆಯಿತು. ಇದರಲ್ಲಿ ಸ್ಯಾಟಲೈಟ್ ಲಿಸ್ಟ್ ಮತ್ತು ಫ್ರೀಕ್ವೆನ್ಸಿ ಎಲ್ಲ ತೋರಿಸ್ತಾ ಇರುತ್ತೆ. ಇದರಲ್ಲಿ ಚೇಂಜ್ ಆಗುತ್ತೆ ಸ್ಯಾಟಲೈಟ್. ಡಿಶ್ ಟಿವಿದು ಸ್ಯಾಟಲೈಟ್ ನಂಬರ್ ಇದಲ್ಲ, ಇದು ತಪ್ಪಾಗಿದೆ. ಇದನ್ನು ಯಾವ ರೀತಿ ಸರಿ ಮಾಡಬೇಕಪ್ಪ ಅಂತಂದರೆ, ಇದರಲ್ಲಿ ನಿಮ್ಮ ರಿಮೋಟಲ್ಲಿ ಲೆಫ್ಟ್ ರೈಟು ಬಟನ್ ಇದೆ ನೋಡಿ. ಇದರಲ್ಲಿ ರೈಟ್ ಬಟನ್ನ ಪ್ರೆಸ್ ಮಾಡಿ. ST2 ಅಂತ ಇದೆ ನೋಡಿ, ಇದು ಸರಿಯಾದ ಫ್ರೀಕ್ವೆನ್ಸಿ ನಂಬರ್. ಇದು ಡಿಶ್ ಟಿವಿದು 11609 ವರ್ಟಿಕಲ್ 43978. ಇಲ್ಲಿ ಮೇಲ್ಗಡೆಗೆ ST2 ಅಂತ ಇರಬೇಕು, ಅದು ಸರಿ ಆಯ್ತಾ ನೋಡಿ. ಹಾಗೆ ಪೂರಾ ಕೆಳಗಡೆ ಬನ್ನಿ, ಸೇವ್ ಆ್ಯಂಡ್ ಸ್ಕ್ಯಾನ್ ಅಂತ ಇದೆ ನೋಡಿ. ಇಲ್ಲ ನಿಮ್ಮ ರಿಮೋಟಲ್ಲಿ ಮೇಲ್ಗಡೆ ಬಟನ್ ಒತ್ತಿರಿ, ಸೇವ್ ಆ್ಯಂಡ್ ಸ್ಕ್ಯಾನ್ ಅಂತ ಬರುತ್ತೆ. ಅಲ್ಲಿ ಹೋಗಿಬಿಟ್ಟು ನೀವು ಓಕೆ ಮಾಡಿ. ಓಕೆ ಮಾಡಿದ ತಕ್ಷಣ ಇಲ್ಲಿ ಬಂದಿದೆ ನೋಡಿ 11609. ಇದು ಕರೆಕ್ಟ್ ಆದಂಥ ಡಿಶ್ ಟಿವಿದು ಸ್ಯಾಟಲೈಟ್ ಫ್ರೀಕ್ವೆನ್ಸಿ ನಂಬರ್. ಇದು ಕೆಂಪು ಚುಕ್ಕೆ ಬಂದಿದೆ. ಈಗ ನೋಡಿ ಚಾನಲ್ ಎಲ್ಲ ಸರ್ಚ್ ಆಗ್ತಾ ಇದೆ. ಪ್ರೆಸ್ ಓಕೆ ಅಂತ ಕೇಳ್ತಿದೆ, ಓಕೆ ಮಾಡಿ. ಎಷ್ಟೊಂದು ಶಕ್ತಿ ಇದೆ ಅಂದ್ರೆ ನೋಡಿ, ಚಾನಲ್ ಸಿಂಪಲ್ ಆಗಿರುತ್ತೆ ವಿಡಿಯೋ. ವಾಕರ್ಗೆ ವಿದಾಯ ಹೇಳಿಸಿದೆ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ. ಹೆಚ್ಚಿನ ಒಂದು ವಿಡಿಯೋಗೋಸ್ಕರ ಐತಲ್ಲ, ದಯವಿಟ್ಟು ಎಲ್ಲರೂ ಮರಿದೆ ಸಬ್ಸ್ಕ್ರೈಬ್ ಮಾಡಿ.